ನೋಡಿ ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ, ಸರ್ SSLC ಎಕ್ಸಾಮ್ 3 ರಿಸಲ್ಟ್ ಬಂದ ನಂತರ ನಾವೇನಾದರೂ ಫೇಲ್ ಆದರೆ ಕಾಲೇಜಿಗೆ ಜಾಯಿನ್ ಆಗ್ಬೋದಾ? ನೋಡಿ ವಿದ್ಯಾರ್ಥಿಗಳೇ, SSLC ರಿಸಲ್ಟಲ್ಲಿ ಫೇಲ್ ಆದರೆ ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಜಾಯಿನ್ ಆಗಲು ಅವಕಾಶ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಎಸ್ಪೆಷಲಿ PUCಗಂತೂ ಅಡ್ಮಿಷನ್ ಆಗೋಕ್ಕೆ SSLC ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕು. ನೀವು ಪಾಸ್ ಆಗಿದ್ದರೆ ಅಡ್ಮಿಷನ್ ಸಿಗುತ್ತೆ, ಬಟ್ ಫೇಲ್ ಆದರೆ ಸಿಗಲ್ಲ. ಇನ್ನೊಂದೇನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನೀವು SSLCಯಲ್ಲಿ ಫೇಲ್ ಆದರೂ ಕೂಡ 8th ಮೇಲೆ ITI ಕೋರ್ಸ್ ಇರ್ತಕ್ಕಂಥದ್ದು. 8th ಮೇಲೆ ITI ಕೋರ್ಸ್ ಇದೆ, ಬಟ್ ಅದು ಸೀಟ್ ಇದೆಯೋ ಇಲ್ಲವೋ ಅನ್ನೋದನ್ನು ನಿಮ್ಮ ಹತ್ತಿರದ ಗೌರ್ಮೆಂಟ್ ITI ಕಾಲೇಜಿಗೆ ಭೇಟಿ ನೀಡಿ ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದೇನಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಇಷ್ಟು ದಿನ SSLC ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ 6 ಚಾನ್ಸ್ ಇದ್ದವು. ಅಂದರೆ ಈ ಮೊದಲು ಹೆಂಗಿತ್ತಪ್ಪ ಅಂದರೆ ಎಕ್ಸಾಮ್ ಸಿಸ್ಟಮು SSLCಯಲ್ಲಿ ಮೇನ್ ಎಕ್ಸಾಮ್ ಅಂತ ಒಂದಿತ್ತು ಮತ್ತು ಸಪ್ಲಿಮೆಂಟ್ರಿ ಅಂತ ಇತ್ತು. ಅಂದರೆ ವರ್ಷಕ್ಕೆ ಎಷ್ಟು 2 ಎಕ್ಸಾಮ್ ಇರ್ತಾಯಿದ್ವು. ಒಂದು ಮೇನ್ ಎಕ್ಸಾಮು, ಇನ್ನೊಂದು ಸಪ್ಲಿಮೆಂಟ್ರಿ ಎಕ್ಸಾಮು. ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ SSLC ಎಕ್ಸಾಮಲ್ಲಿ ಎಕ್ಸಾಮ್ 1, 2, 3 ಅಂತ ಮಾಡಿದ್ದಾರೆ. ಅಂದರೆ ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿಗೆ ಒಟ್ಟು 6 ಚಾನ್ಸ್ ಇರ್ತಕ್ಕಂಥದ್ದು. ಎಕ್ಸಾಮ್ ಬರೋಕ್ಕೆ 6 ಚಾನ್ಸ್. ಅಂದರೆ ಈಗ ನೀವು ಈ ವರ್ಷ 3 ಚಾನ್ಸ್ ಮುಗಿಸಿದ್ದೀರಾ, ಮುಂದೆ ವರ್ಷ ಕೂಡ 3 ಚಾನ್ಸು ಅವಕಾಶ ಇರುತ್ತೆ. ಇದು ಯಾವುದು ಈ ಒಂದು ನಿಯಮದ ಪ್ರಕಾರ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸ್ವತಃ ಮಂಜುಶ್ರೀ ಎನ್ ಮೇಡಮ್ ಅವರೇ ಒಂದು ಟ್ವೀಟ್ ಮಾಡಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಅದೇನೆಂದರೆ ನೋಡಿ, ಸ್ಟೂಡೆಂಟ್ ಹೂ ಫೇಲ್ ಇನ್ ದ 2024 PUC exam 3 have a unlimited chance to attempt the exam next year and beyond. There is no limit to the number of attempts. Keep striving and don't give up. ಇಲ್ಲೇನು ಹೇಳಿದ್ದಾರೆ, ಸೆಕೆಂಡ್ PUCಯಲ್ಲಿ ಯಾರು ಈ ವರ್ಷ ಫೇಲ್ ಆಗಿದ್ದಾರೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ಯಲ್ಲಿ ನಿಮಗೆ ಅನ್ಲಿಮಿಟೆಡ್ ಚಾನ್ಸ್ಗಳಿವೆ. ಇಷ್ಟು ದಿನದಂಗೆ 6 ಚಾನ್ಸ್ ಇಲ್ಲ, ನಿಮಗೆ ಇನ್ಮೇಲೆ ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಚಾನ್ಸ್ಗಳಿವೆ. ಅದಕ್ಕಾಗಿ ನೀವೇನು ಮಾಡಿ, ನೆಕ್ಸ್ಟ್ ಇಯರು ಎಕ್ಸಾಮ್ ಅಟೆಂಡ್ ಮಾಡಿ ಮತ್ತು ನಿಮಗೆ ಯಾವುದೇ ರೀತಿ ನೋ ಲಿಮಿಟ್ಗಳಿಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ, ಚೆನ್ನಾಗಿ ರಿಸಲ್ಟ್ ಮಾಡಿ ಮುಂದೆ ಎಜುಕೇಷನ್ ಓದಿ ಅಂತ. ಇದೇ ರೀತಿ SSLC ವಿದ್ಯಾರ್ಥಿಗಳಿಗೆ ಕೂಡ ಅನ್ಲಿಮಿಟೆಡ್ ಚಾನ್ಸ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೇನು ಕೆಲವು ದಿನಗಳಲ್ಲಿ SSLC ಎಕ್ಸಾಮ್ 3 ರಿಸಲ್ಟ್ ಬರುತ್ತೆ. ಬಂದ ನಂತರ ಮೇಡಮ್ ಅವ್ರು ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ರಿಸಲ್ಟ್ ಪ್ರಕಟವಾಗುವ ಸೂಚನೆ ಇವತ್ತು ಸಾಯಂಕಾಲ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಾಸಾಗಿ ತಾವು ಮುಂದಿನ ಎಜುಕೇಷನ್ ಕಂಟಿನ್ಯೂ ಮಾಡಲಿ ಅಂತ ನಮಗೂ ಕೂಡ ಆಸೆ ಇರತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗೆ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.